ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಳಿ. ಪರಮಾತ್ಮ ಒಳಗಡೆ ಇದ್ದಾನೆ, ಹೊರಗಡೆ ಅಲ್ಲ. ನಮ್ಮ ದೃಷ್ಟಿ ಯಾವತ್ತೂ ಹೊರಗಡೆ ಇರ್ತದೆ. ಎಲ್ಲಿ ದ್ರಷ್ಟ ಇದ್ದಾನೋ ಅಲ್ಲಿ ನಮ್ಮ ದೃಷ್ಟಿ ಇರಲ್ಲ. ಅದಕ್ಕೆ ನಮಗೆ ಕನ್ಫ್ಯೂಸ್ ಆಗ್ತಾ ಇರ್ತದೆ. ಆ ವ್ಯಕ್ತಿ ನಮಗಿಂತ ಭಿನ್ನವಾಗಿದ್ದಾನೆ, ಭಿನ್ನ ಆಗಿದ್ದಾಳೆ. ನಾವು ಯಾರನ್ನಾದರೂ ನೋಡಿದಾಗ ಅಂದ್ಕೊಳ್ತೀವಿ, ಅಂದರೆ ಸೌಂದರ್ಯದ ಅನುಭವ ಆಗ್ತದೆ. ಅವನು ಸುಂದರವಾಗಿದ್ದಾನೆ, ಅವ್ರು ಸುಂದರವಾಗಿದ್ದಾರೆ, ನಾನಿಲ್ಲ. ಐಶ್ವರ್ಯವಂತರನ್ನು ನೋಡಿದಾಗ ಅನಿಸ್ತದೆ, ಅವನ ಐಶ್ವರ್ಯವಂತ, ನಾನಲ್ಲ. ನಮಗೆ ಬೇರೆಯವರು ಗುರುತರ ಕಾಣಿಸ್ತಾರೆ, ಆದರೆ ನಾವಲ್ಲ. ಯಾರನ್ನಾದರೂ ನೋಡಿದಾಗ ಇವರಿಗೆ ಆತ್ಮಜ್ಞಾನ ಆಗಿದೆ ಅಂತ ಅನಿಸ್ತದೆ, ಆದರೆ ನನಗಾಗಲ್ಲ. ನಾವು ಏನು ಹೊರಗಡೆ ನೋಡಿದಾಗ ಅನುಭವ ಆಗ್ತದೋ ಅದು ಯಾಕೆ ಆಗ್ತದೆ ಅಂದರೆ ಅವ್ರ ಹತ್ರ ಇರೋದು ನಮ್ಮ ಹತ್ರ ಇದೆ ಅಂತ. ಒಂದು ವೇಳೆ ನಿಮ್ಮ ಒಳಗಡೆ ಸೌಂದರ್ಯ ಇಲ್ಲ ಅಂತ ಆದರೆ ನಿಮಗೆ ಹೊರಗಡೆ ಸೌಂದರ್ಯ ಕಾಣಲ್ಲ. ನೀವು ಯಾವುದೇ ಗಂಡು ಅಥವಾ ಹೆಣ್ಣು ನೋಡಿ ಅವ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಅನಿಸಿದ್ರೆ ಅಷ್ಟೇ ಸೌಂದರ್ಯವಂತರು ನೀವಿದ್ದೀರಾ ಅಂತ ಅರ್ಥ. ನಿಮ್ಮೊಳಗೆ ಸೌಂದರ್ಯ ಇಲ್ಲದಿದ್ದರೆ ಅವರಲ್ಲಿ ನಿಮಗೆ ಸೌಂದರ್ಯ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲರ ಹತ್ರನೂ ಆ ಸೌಂದರ್ಯ ನೋಡೋಕೆ ಕಣ್ಣಿಲ್ಲ, ಎಲ್ಲರ ಹತ್ರನೂ ಆ ಸಂಗೀತ ಕೇಳೋ ಕಿವಿ ಇರಲ್ಲ. ಯಾವುದಾದ್ರೂ ಇಂಪಾದ ಹಾಡು ಕೇಳಿ ನೀವು ಹೊಗಳ್ತಾ ಇದ್ರಂದರೆ ನಿಮಗೆ ಆ ಕಿವಿ ಇದೆ ಅಂತ ಅರ್ಥ, ನಿಮ್ಮೊಳಗೆ ಸಂಗೀತ ಇದೆ ಅಂತ ಅರ್ಥ. ಅದಕ್ಕೆ ಹೊರಗಡೆ ಅನುಭವ ಆಗ್ತಾ ಇರ್ತದೆ. ನೀವು ಯಾರಾದರೂ ಪ್ರೇಮದಲ್ಲಿ ಪ್ರೀತಿಯಲ್ಲಿ ಬಿದ್ದಿದ್ದೀರಾ ಅಂದರೆ ಪ್ರೇಮ ಅವ್ರ ಹತ್ರ ಇರಲ್ಲ, ಪ್ರೇಮ ನಿಮ್ಮ ಹತ್ರ ಇದೆ. ಅವರು ಮಾಧ್ಯಮ, ಅವರ ಮಾಧ್ಯಮದಿಂದ ನಿಮ್ಮ ಪ್ರೀತಿ ಉಕ್ಕಿ ಹರಿತಾ ಇದೆ. ನಿಮ್ಮೊಳಗೆ ಪ್ರೀತಿ, ವಿಶ್ವಾಸ, ಆನಂದ ಇದೆ, ಆದರೆ ಅದು ನಿಮ್ಗೆ ಗೊತ್ತಿಲ್ಲ, ಹೊರಗಡೆ ಹುಡುಕ್ತಾ ಇದ್ದೀರಾ. ನೀವು ಗುರುಗಳನ್ನು ನೋಡಿದಾಗ ಅಥವಾ ಆ ವ್ಯಕ್ತಿನ ನೋಡಿದಾಗ ಅವರಲ್ಲಿ ತುಂಬ ತಾಳ್ಮೆ ಇದೆ, ಪ್ರಶಾಂತತೆ ಇದೆ, ಅವರಿಗೆ ಆತ್ಮಜ್ಞಾನ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ. ಯಾಕೆಂದರೆ ಅವೆಲ್ಲ ಗುಣ ನಿಮ್ಮಲ್ಲಿರ್ತದೆ. ನೀವು ಯಾರನ್ನಾದರೂ ಅಂದರೆ ರಮಣ ಮಹರ್ಷಿ ಆಗಿರ್ಬೋದು, ಕಬೀರ ಆಗಿರ್ಬೋದು, ಓಶೋ, ಕೃಷ್ಣಮೂರ್ತಿ, ಇವರೆಲ್ಲ ಆತ್ಮಜ್ಞಾನಿಗಳು ಅಂತ ನಿಮ್ಗೇನಾದರೂ ಅನಿಸ್ತಾ ಇದೆ ಅಂದರೆ ಆ ಎಲ್ಲ ಗುಣಗಳು ನಿಮ್ಮಲ್ಲಿದೆ ಅಂತಲೇ ಅರ್ಥ. ಯಾಕಂದರೆ ಎಲ್ರಿಗೂ ಆ ದೃಷ್ಟಿ ಇರಲ್ಲ. ಈಗ ಓಶೋನ ಕೆಲವರು ಬೈಕೊಳ್ಳೋರು ಇದ್ದಾರೆ, ಕೃಷ್ಣಮೂರ್ತಿಯನ್ನು ಕೆಲವರು ಒಪ್ಕೊಳ್ಳಲ್ಲ. ಅಂಥವರಿಗೆ ಅವರಲ್ಲಿರೋ ಆತ್ಮಜ್ಞಾನಿ ಕಾಣಲ್ಲ. ಆದರೆ ನಿಮ್ಮಲ್ಲಿ ಪ್ರೇಮ ಇರೋದಕ್ಕೆ ಇವರೆಲ್ಲ ಇವೆಲ್ಲ ಗುರುಗಳು, ಸಂತರು, ಕನ್ನಡಿ ನಮ್ಮ ಆತ್ಮಜ್ಞಾನನ ಅವರು ಪ್ರತಿಬಿಂಬಿಸ್ತಾ ಇರ್ತಾರೆ. ಅವರೆಲ್ಲ ನಮಗೇನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಇವೆಲ್ಲ ನಿಮ್ಮೊಳಗಡೆ ಇದೆ ಅಂತ ಸನ್ನೆ ಮಾಡ್ತಾ ಇರ್ತಾರೆ. ಭಗವದ್ಗೀತೆ, ಉಪನಿಷತ್ತು, ರಮಣ, ಕಬೀರ, ಕೃಷ್ಣಮೂರ್ತಿ ಇವರೆಲ್ಲ ನಿಮಗೆ ಶ್ರೇಷ್ಠ ಅಂತ ಅನಿಸಿದ್ರೆ ಅವ್ರಿಗಿಂತ ಜಾಸ್ತಿ ಶ್ರೇಷ್ಠರು. ಯಾಕಂದರೆ ನೀವು ಶ್ರೇಷ್ಠ ಅಲ್ಲದಿದ್ದರೆ ಇವರೆಲ್ಲ ನಿಮ್ಗೆ ಯಾಕೆ ಶ್ರೇಷ್ಠ ಆಗ್ತಿದ್ರು ಹೇಳಿ? ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಹೊರಗಡೆ ಹುಡುಕ್ತಾ ಇದ್ದೀವಿ, ದೇವರನ್ನು ಸಮೇತ ಹೊರಗಡೆ ಹುಡುಕ್ತಾ ಇದ್ದೀವಿ. ಅದಕ್ಕೆ ನಾವು ಮಂದಿರ, ಮಸೀದಿ, ತೀರ್ಥಯಾತ್ರೆ ಎಲ್ಲ ಮಾಡ್ತೀವಿ, ಗುರು ಸೇವೆ ಮಾಡ್ತೀವಿ. ಯಾಕಂದರೆ ನಾವು ಕ್ಷುದ್ರರು, ಶಿಷ್ಯ, ನೌಕರರು, ದರಿದ್ರರು ಅಂತ. ಒಬ್ಬ ಆತ್ಮಜ್ಞಾನಿಯನ್ನು ನೋಡಬೇಕಂದ್ರೆ ನಿಮ್ಮೊಳಗೆ ಆತ್ಮಜ್ಞಾನ ಇರಬೇಕು. ನಮ್ಮೊಳಗಡೆ ಏನು ದ್ರಷ್ಟ ಇದ್ದಾನೆ, ಆನಂದ, ಪ್ರೀತಿ, ಸಂಗೀತ ಏನಿದೆ ಅದ್ರ ಕಡೆ ನಾವು ಗಮನ ಹರಿಸಬೇಕು. ಅದರ ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು. ನಮ್ಮೊಳಗಡೆನೇ ದೈವತ್ವ ಇದೆ, ನಾವೇ ದೇವರು. ಅಷ್ಟವಕ್ರ ಗೀತಾದಲ್ಲಿ ಜನಕರು ಹೇಳ್ತಾರೆ, ನನಗೆ ನನ್ನ ನಮಸ್ಕಾರ ಅಂತ. ಅವ್ರ ಕಾಲಿಗೆ ಅವ್ರು ನಮಸ್ಕಾರ ಮಾಡ್ಕೊಳ್ತಾ ಇದ್ರು. ನಾವು ಗುರುಗಳ ಕಾಲಿಗೆ ಬೀಳ್ತೀವಿ. ಗುರುಗಳ ಕಾಲಿಗೆ ನಾವು ಬೀಳ್ತಾ ಇದ್ದೀವಿ ಅಂದರೆ ನಾವೇ ಶ್ರೇಷ್ಠ. ಯಾಕಂದರೆ ನಮ್ಮಲ್ಲಿ ಒಂದು ಶ್ರದ್ಧೆ ಇಲ್ಲದಿದ್ದರೆ ನಾವು ಗುರುಗಳ ಕಾಲಿಗೆ ಬೀಳ್ತಾ ಇರಲಿಲ್ಲ. ನಾವು ನಮ್ಮನ್ನು ದರಿದ್ರರು, ಪೆದ್ರು, ಮೂರ್ಖರು, ಅಶಕ್ತರು ಅಂತ ಯಾಕೆ ಅಂದ್ಕೊಳ್ತಾ ಇರ್ತೀವಿ ಅಂದರೆ ಇವೆಲ್ಲ ಒಂದು ಮಲಗಿದಾಗ ಬೀಳೋ ಕನಸು ಥರ. ಎಚ್ಚರ ಆದರೆ ಆ ಕನಸು ನಿಜ ಅಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ಈಗಲೂ ಸಮೇತ ತೀರ್ಥಯಾತ್ರೆಗೆ ಹೋಗ್ತೀವಿ. ನಾವು ಎಚ್ಚರ ಆಗಬೇಕು. ನಾವು ತೀರ್ಥಯಾತ್ರೆಗೆ ಹೋಗಲಿಕ್ಕೆ ನಮಗೆ ದಾರಿ ಗೊತ್ತಿದೆ, ಆದರೆ ಒಳಗಡೆ ಇರೋ ತೀರ್ಥಯಾತ್ರೆಗೆ ಹೋಗಲಿಕ್ಕೆ ನಮ್ಗೆ ದಾರಿ ಗೊತ್ತಿಲ್ಲ. ಆ ದಾರಿ ಯಾವುದು? ಒಳಗಡೆ ಇರುವ ಚಿಲುಮೆ, ಪ್ರೀತಿ, ನಂಬಿಕೆ, ಶಾಂತಿ, ಆನಂದದ ಚಿಲುಮೆ ಹತ್ರ ನಾವು ತಲುಪಲಿಕ್ಕೆ ನಾವೇನು ಮಾಡಬೇಕು? ನಮ್ಮನ್ನು ನಾವು ಪ್ರೀತಿಸ್ಕೊಳ್ಬೇಕು, ಗೌರವಿಸ್ಕೊಳ್ಬೇಕು. ಆವಾಗ ನಾವು ಪರಮಾತ್ಮನ ಹತ್ರ, ದೈವತ್ವದ ಹತ್ರ ತಲುಪ್ಬೋದು.